ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ಇವತ್ ನಾವು ಪೇರಲೆ ಹಣ್ಣಿನ ಎಲೆಯ ಮಹತ್ವನ ನಾನು ನಿಮಗೆ ತಿಳಿಸ್ತಾ ಇದ್ದೀವಿ. ಓಕೆನಾ? ಇದು ನಮ್ಮ ದೇಹಕ್ಕೆ ಎಷ್ಟೊಂದು ಬೆನಿಫಿಟ್ ಗೊತ್ತಾ? ತುಂಬಾ ಜನ ಆಯುರ್ವೇದಿಕ್ ಅಲ್ಲಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ ಇದನ್ನ. ಹೌದಾ? ಅವ್ರು ಯಾವತ್ತೂ ಆಸ್ಪತ್ರೆಗೆ ಹೋಗೋದಿಲ್ಲ, ಯಾಕಂದ್ರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಏನ್ ತಿಂತಾರೆ, ಆ ಪೇರಲೆ ಹಣ್ಣಿನ ಎಲೆನ ಸೇವನೆ ಮಾಡ್ತಾರೆ. ಹೌದು. ಹಾಗೂ ನಾವೆಲ್ಲ ಇಲ್ಲಿ ಚಾ ಕಾಫಿ ಕುಡಿತಾ ಇದ್ರೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ, ಕಷಾಯ ಮಾಡ್ಕೊಂಡ್ ಕುಡಿತಾರೆ. ಹೌದು. ಇದ್ರಲ್ಲಿ ಏನೇನೆಲ್ಲಾ ಬೆನಿಫಿಟ್ ಇದಾವೆ ಅಂತ ನಾನ್ ನಿಮಗೆ ಬೇಗ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಫಸ್ಟ್ ಟೈಮ್ ನೀವೇನಾದ್ರು ನನ್ನ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಅಕಸ್ಮಾತ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ, ನೀವು ಅದನ್ನ ಕ್ಲಿಕ್ ಮಾಡಿ ಆಲ್ಗೆ ಕೊಟ್ರೆ ನಾವು ಹೊಸದಾಗಿ ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ, ಇದೇನು ಪ್ಯಾರ್ಲೆ ಹಣ್ಣಿನ ಎಲೆ ಇದೆಯಲ್ಲ, ಇದ್ರಲ್ಲಿ ತುಂಬಾ ಜಾಸ್ತಿ ವಿಟಮಿನ್ ಸಿ ಇರುತ್ತೆ, ಹಾಗೂ ಪೊಟ್ಯಾಷಿಯಂ ಇರುತ್ತೆ, ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದೆಲ್ಲ ನಮಗೆ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನಮಗೇನು ಹಲ್ಲು ನೋವಿನ ಸಮಸ್ಯೆ ಇರುತ್ತಲ್ಲ, ಅದಕ್ಕೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹೌದು. ಹಲ್ಲು ನೋವು ಬಂದಾಗ ಅಲ್ಲಿ ತುಂಬಾ ಜನ ಆಯುರ್ವೇದಕ್ಕೆಲ್ಲ ತಿಳ್ಕೊಂಡಿರ್ತಾರಲ್ಲ, ಅವರೆಲ್ಲ ಆಸ್ಪತ್ರೆಗೆ ಹೋಗೋದಿಲ್ಲ, ಬೇಗ ಹಲ್ಲು ನೋವು ಕ್ಲಿಯರ್ ಆಗುತ್ತೆ. ಮತ್ತೆ ಹಲ್ಲಲ್ಲಿರುವಂತಹ ಹುಳಗಳು ಬೇಗ ನಶಿಸಿ ಹೋಗುತ್ತೆ. ಅದ್ ಹೇಗ್ ಗೊತ್ತಾ? ಅವ್ರು ಏನ್ ಮಾಡ್ತಾರಂದ್ರೆ, ನಮಗೆ ಎಲ್ಲಿ ಹಲ್ಲು ನೋವು ಇರುತ್ತಲ್ಲ ಅಲ್ಲಿ ಏನ್ ಮಾಡ್ತಾರಂದ್ರೆ, ಫಸ್ಟ್ ನಾವು ಒಂದು ಖಾಲಿ ಎಲೆನ ನಾವು ತಿಂತೀವಂದ್ರೆ ಅದನ್ನ ಫಸ್ಟ್ ನಾವು ತೊಳ್ಕೊಬೇಕು ನೀಟಾಗಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಹುಳ ಎಲ್ಲ ಹತ್ತಿರ್ತಾವೆ, ಗಾಳಿ ಧೂಳ ಎಲ್ಲ ಇರುತ್ತಲ್ಲ, ನೀಟಾಗಿ ತೊಳ್ಕೊಬೇಕು. ಫಸ್ಟ್ ಆಫ್ ಆಲ್ ನಾವು ಒಂದ್ ಎಲೆನ ತಿಂತೀವಿ ಅಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಇರ್ಬೇಕು. ಓಕೆನಾ? ಫ್ರೆಶ್ ಇರ್ಬೇಕು. ಮತ್ತೆ ನಮಗೆ ಎಲ್ಲಿ ಹಲ್ಲು ನೋವು ಇರುತ್ತಲ್ಲ ಆ ಜಾಗದಲ್ಲಿ, ಕರೆಕ್ಟ್ ಆ ಜಾಗದಲ್ಲಿ ನನಗೆ ಇಲ್ಲಿ ಹಲ್ಲು ನೋವು ಐತೆ ಅಂತ ಅನ್ಕೊಳ್ರಿ. ಇವಾಗ ಇಲ್ಲಿ ಈ ರೀತಿ ಸತತವಾಗಿ ಅವಾಗ ನಾವು ಇಲ್ಲಿ ಜಗಿತಾ ಇದ್ರೆ ನಮಗೇನ್ ಹಲ್ಲು ನೋವು ಇರುತ್ತಲ್ಲ ಅದು ಮಾಯ ಆಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಈ ಪ್ಯಾರ್ಲೆ ಹಣ್ಣು ಎಲೆಯಲ್ಲಿ ಎಷ್ಟೊಂದು ವಿಶೇಷಕಾರಿ ಲಕ್ಷಣಗಳು ಇದಾವಂದ್ರೆ, ನಮ್ಮ ಹಲ್ಲು ನೋವು ಇದೆಯಲ್ಲ, ಹಲ್ಲು ನೋವು ಯಾಕೆ ಬರುತ್ತೆ ಹೇಳ್ರಿ? ನಮಗೆ ಅಲ್ಲಿ ಹುಳ ಆಗಿರುತ್ತೆ, ಅಲ್ಲಿರುವಂತ ಹುಳಗಳೆಲ್ಲ ಸತ್ತೋಗ್ಬಿಡ್ತಾವ ಗೊತ್ತಾ? ನಿಜವಾಗ್ಲೂ ಪ್ಯಾರ್ಲೆ ಹಣ್ಣು ಎಲೆಯಲ್ಲಿ ಅಷ್ಟೊಂದು ಗುಣ ಲಕ್ಷಣಗಳಿದಾವೆ. ಹಲ್ಲು ನೋವು ಬರ್ತಾ ಇದ್ರೆ ಹಲ್ಲು ನೋವು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮಗೇನು ಹಲ್ಲು ನೋವು ಬರ್ತಾ ಇದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವಾಗ ಅಲ್ಲಿ ಒಂದ್ ಎಲೆನ ಹಿಡ್ಕೊಂಡು ಹಿಂಗೆ ಜಗಿತಾ ಇರ್ರಿ. ನೀವು ನೋಡ್ರಿ, ಹಲ್ಲು ನೋವು ನಿಜವಾಗ್ಲೂ ಮಾಯ ಆಗುತ್ತೆ. ಅಲ್ಲಿ ಏನಾದ್ರು ಹುಳುಕಾಗಿದ್ರೆ ಹುಳಗಳು ನಿಜವಾಗ್ಲೂ ಸತ್ತು ಹೋಗ್ತವೆ. ಅಕಸ್ಮಾತ್ ನಮಗೆ ಬೇರೆ ತರ ಪ್ರಾಬ್ಲಮ್ ಇತ್ತಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು. ಹುಳ ಏನಾದ್ರು ಆಗಿತ್ತಪ್ಪ ಅಂದ್ರೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ನಾವು ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ರಿ? ವೇಟ್ ಲಾಸ್. ಹೌದು, ವೇಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಓಕೆನಾ? ಇದನ್ನ ಯಾವ ರೀತಿ ಸೇವನೆ ಮಾಡ್ಬೇಕಪ್ಪ ಅಂದ್ರೆ, ನೀವ್ ಏನೇ ತಗೊಂಡ್ರೆ ಫ್ರೆಶ್ ಎಲೆನೆ ತಗೋಬೇಕು ನೀವು. ಓಕೆನಾ? ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಫಸ್ಟ್ 1 ಇಲ್ಲ 2 ಎಲೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕು. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ತುಂಬಾ ಸಹಾಯ ಮಾಡುತ್ತೆ. ಇದು ತಿಂದ ತಕ್ಷಣ ಆಗಲ್ಲ, ಇದ್ರ ಜೊತೆಗೆ ಡಯಟ್ ಕೂಡ ಮಾಡ್ಬೇಕು. ಓಕೆನಾ? ಇದು ತುಂಬಾ ಸಹಾಯ ಮಾಡುತ್ತೆ ನಮಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ. ಓಕೆನಾ? ಇದನ್ನ ಖಾಲಿ ಹೊಟ್ಟೆಯಲ್ಲಿ 1 ಇಲ್ಲ 2 ಎಲೆನ ಸೇವನೆ ಮಾಡ್ಬೇಕು. ನೆಕ್ಸ್ಟ್, ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತಲ್ವಾ, ನಮ್ಮ ತ್ವಚೆ ಸ್ಕಿನ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಗುಳ್ಳೆಲ್ಲ ಆಗೋದಾಗಿರ್ಬೋದು ಆ ರೀತಿ ಏನು ಆಗೋದಿಲ್ಲ. ವಿಟಮಿನ್ ಸಿ ತುಂಬಾ ಹೈ ಇರುತ್ತಲ್ಲ, ಅದಕ್ಕೋಸ್ಕರ ನಮ್ಮ ತ್ವಚೆ ಇನ್ನು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಅಲ್ಸರ್. ನಮಗೆ ಅಲ್ಸರ್ ಅಂದ್ರೆ ಏನ್ ಹೇಳ್ರಿ? ನಮ್ಮ ದೇಹದ ಒಳಗೆ ಆಗಿರ್ಬೋದು, ಇಲ್ಲಿ ನಮ್ಮ ಬಾಯಿ ಹತ್ರ ಗುಳ್ಳೆ ತರ ಆಗಿ ಚರ್ಮ ಹೀಟಿಗೆ ಒಡ್ಕೊಂಡಿರುತ್ತೆ ನೋಡ್ರಿ, ಅದಕ್ಕೆ ನಾವು ಅಲ್ಸರ್ ಅಂತ ಕರಿತೀವಿ. ಈ ರೀತಿ ಇವಾಗ ಜಗಿತಾ ಇದ್ವಪ್ಪ ಅಂದ್ರೆ ಆದಷ್ಟು ಬೇಗನೆ ನೀವು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಅಷ್ಟು ಬೇಗ ನಮ್ಮ ಅಲ್ಸರ್ ಕೂಡ ಬೇಗ ರೆಡಿ ಆಗ್ಬಿಡುತ್ತೆ. ಹೌದು, ಬ್ಲಡ್ ಶುಗರ್ ಲೆವೆಲ್ ನ ಬೇಗ ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೆ ಅವರಿಗೆಲ್ಲ ತುಂಬಾ ಉಪಯೋಗಕಾರಿ ಆಗಿರುತ್ತೆ. ಅದಕ್ಕೋಸ್ಕರ ಡಯಾಬಿಟಿಸ್ ಇರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ರಿ. ಯಾಕಪ್ಪ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ನ ಬೇಗ ಕಡಿಮೆ ಮಾಡುತ್ತೆ ಈ ನಮ್ಮ ಪೇರಲೆ ಹಣ್ಣಿನ ಎಲೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತದಪ್ಪ ಅಂದ್ರೆ, ನಮ್ಮ ಲಿವರ್ ಒಳಗೂ ಕೂಡ ತುಂಬಾ ಪ್ರಾಬ್ಲಮ್ ಇರುತ್ತೆ.
ಹೌದಲ್ವಾ? ಅದಕ್ಕೂ ಕೂಡ ನಾವು ಈ ಎಲೆನ ತಿನ್ಬೋದು. ಎಲೆ ತಿನ್ನಕ್ ಆಗಲ್ಲ, ಅದ್ ಹೆಂಗ್ ಕ್ಲೀನ್ ಆಗುತ್ತೆ ಅಂತ ಹೇಳ್ತೀರಾ, ಸರಿ ಆಗುತ್ತೆ ಅಂತ. ನಾವ್ ಇದನ್ನ ಕಷಾಯ ರೂಪದಲ್ಲಿ ಕೂಡ ಸೇವನೆ ಮಾಡ್ಬೋದು. ಯಾವ ರೀತಿ ಅಂದ್ರೆ, ಈ ರೀತಿ 2 ಎಲೆ ತಗೋಬೇಕು. ಇದನ್ನ ಬಿಸಿನೀರಲ್ಲಿ ಹಾಕಿ ಕುದಿಸ್ಬೇಕು. ಅಂದ್ರೆ ಲಾಸ್ಟಿಗೆ ಕ್ಲೀನ್ ಆಗಿ ಒಂದು ಕಷಾಯ ಮಾಡ್ಕೋಬೇಕು. ಕಷಾಯ ಅಂದ್ರೆ ಗೊತ್ತಿರ್ತದಲ್ಲ, ಓಕೆನಾ? ಕಷಾಯನ ಮಾಡ್ಕೊಂಡು ನಾವ್ ಇದನ್ನ ಟೇಸ್ಟ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ನಾವೇನಾದ್ರೂ ಇದನ್ನ ಉಪ್ಪಿನ ಜೊತೆಗೆ ಏನಾದ್ರು ಸೇವ್ ಮಾಡಿದ್ವಪ್ಪ ಅಂದ್ರೆ, ನಮ್ದೇನು ಹೊಟ್ಟೆ ಸ್ಟಮಕ್ ಕ್ಲೀನೇ ಆಗ್ತಾ ಇರಲ್ಲ ನೋಡ್ರಿ. ನಾವು ಊಟ ಮಾಡಿದ್ದೆಲ್ಲ ಎದೆಗೆ ಸಿಕ್ಕಂಡಂಗ್ ಆಗಿರ್ಬೋದು, ಮತ್ತೆ ಮೋಷನ್ನೇ ಕ್ಲೀನ್ ಆಗ್ತಾ ಇರಲ್ಲ, ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ನೋಡ್ರಿ. ನಮ್ದು ಹೊಟ್ಟೆಲಿ ಜೀರ್ಣನೇ ಆಗ್ತಾ ಇರಲ್ಲ. ಅವಾಗ ನಾವು ಇದನ್ನ ಕಷಾಯ ಮಾಡ್ಕೊಂಡು ಉಪ್ಪಿನ ಜೊತೆಗೆ ಸೇವನೆ ಮಾಡ್ಬೋದು. ಮತ್ತೆ ನಾವು ಮಾರ್ನಿಂಗ್ ಕಷಾಯ ಕುಡಿಯಕ್ಕೆ ನಮಗೆ ಬೋರ್ ಆಗುತ್ತೆ. ಯಾಕಪ್ಪ ಅಂದ್ರೆ ಟೀ ಕಾಫಿ ಕುಡಿತಾ ಇರ್ತೀವಿ, ನಮಗೆ ಆ ಫ್ಲೇವರ್ ಬರಲ್ಲ ಅಂತಾರೆ. ಯಾಕಪ್ಪ ಅಂದ್ರೆ ಸಿಟಿಯಲ್ಲಿ ಬೆಳ್ದಿರ್ತಾರಲ್ಲ, ಅವರಿಗೆಲ್ಲ ಒಂಥರ ಇರುತ್ತೆ ಟೇಸ್ಟ್. ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ, ಕಷಾಯದ ಜೊತೆಗೆ ಶುಂಠಿ ಆಗಿರ್ಬೋದು, ಯಾಲಕ್ಕಿ ಆಗಿರ್ಬೋದು, ಆಮೇಲೆ ಲವಂಗ ಆಗಿರ್ಬೋದು, ಈ ರೀತಿ ನೀವು ಅದ್ರೊಳಗೆ ಹಾಕೊಂಡು ನೀವು ಟೇಸ್ಟ್ ಮಜಾ ಮಾಡ್ಕಂತ ಫ್ಲೇವರ್ ಜೊತೆಗೆ ಕುಡಿಬಹುದು. ಓಕೆ, ಈ ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆಲ್ಮೋಸ್ಟ್ ತುಂಬಾ ಜನ ಆಯುರ್ವೇದದ ಬಗ್ಗೆ ಯಾರು ತಿಳ್ಕೊಂಡಿದ್ರೆ ಅವ್ರಿಗೆ ಎಲ್ಲ ಗೊತ್ತು. ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದಾವೆ. ಯಾವ್ದಂತ ಹೇಳಿ ನಾನು, ಹೌದಾ? ಹೊಟ್ಟೆ ಸಮಸ್ಯೆ ಅಂತ ತುಂಬಾ ಕ್ಲೀನ್ ಆಗ್ಬೇಕಪ್ಪ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿರುವಂತಹ ಎಲೆನ ಕಿತ್ಕೊಂಡು ಕ್ಲೀನ್ ಆಗಿ ತೊಳ್ಕೊಂಡು ತಿನ್ಬೇಕು. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.